ಸ್ತನ ಕ್ಯಾನ್ಸರ್ದ ಕಾರಣಗಳೇನು, ಅಂದರೆ ಇದು ಏನಕ್ಕೆ ಬರುತ್ತೆ? ತುಂಬ ಸಾರಿ ನಿಖರವಾದ ಕಾರಣ ನಮಗೆ ಗೊತ್ತಾಗೋದಿಲ್ಲ ಏನಕ್ಕೆ ಬರ್ತಾ ಇದೆ ಅಂತ. ಬಟ್ ಕೆಲವೊಂದು ಪೂರಕ ಅಂಶಗಳಿದೆ, ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯಾರಿಗೆ ಇದು ರಿಸ್ಕ್ ಇದೆಯೋ ಅವ್ರಿಗೆ ಈ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇವು ರಿಸ್ಕ್ಗಳು ಯಾವ್ಯಾವು ಅಂದರೆ ಬೇಗ ಹರೆ ಬರುವುದು, ಅಂದರೆ ಮುಟ್ಟು ಬೇಗ ಪ್ರಾರಂಭವಾಗೋದು, ಕಡಿಮೆ ವಯಸ್ಸಲ್ಲೇ ಸ್ಟಾರ್ಟ್ ಆಗೋದು, ತುಂಬ ವಯಸ್ಸಾದಮೇಲೆ 50 ವರ್ಷ ಆದರೂ ಮುಟ್ಟು ನಿಲ್ಲದೇ ಇರುವುದು, ಅಂದರೆ ಅವ್ರಿಗೆ ಈ ಹಾರ್ಮೋನ್ಸು ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ತುಂಬ ವರ್ಷಗಳವರೆಗೆ ಆಗ್ತಾ ಇರುತ್ತೆ, ಅವ್ರಿಗೆ ಈ ರಿಸ್ಕ್ ಜಾಸ್ತಿ ಇದೆ. ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಸ್ತನ ಕ್ಯಾನ್ಸರು ಮೇನ್ಲಿ ಏನಂದರೆ ಹಾರ್ಮೋನ್ ರಿಲೇಟೆಡು. ಸೊ ಅಂಥವ್ರಿಗೆ ಇದು ಕಾರಣ ಜಾಸ್ತಿ ಆಗಿಬಿಡುತ್ತೆ. ಇನ್ನೊಂದು, ಯಾರಿಗೆ ಸಾಂದ್ರತೆ ಅಂತ ಹೇಳ್ತೀವಿ, ಅಂದರೆ ಡೆನ್ಸಿಟಿ ಆಫ್ ದ ಬ್ರೆಸ್ಟ್ ಜಾಸ್ತಿ ಇದೆ ಅಂಥವ್ರಿಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಮೇಲೆ ಯಾರು ಮಗುವಿಗೆ ಹಾಲು ಉಣಿಸೋದಿಲ್ವೋ ಅವ್ರಿಗೂ ಇದು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಥವಾ ಯಾರಿಗೆ ಮಗು ಆಗೇ ಇಲ್ವೋ ಅವ್ರಿಗೂ ಇದರ ಚಾನ್ಸಸ್ಸು ಜಾಸ್ತಿ ಇದೆ. ದೆನ್ ತುಂಬ ದಿವಸದವರೆಗೆ ಹಾರ್ಮೋನ್ ಟ್ಯಾಬ್ಲೆಟ್ ತೊಗೊಂಡಿರೋರಿಗೆ, ಅಂದರೆ ಮೋರ್ ದೆನ್ 10 ಇಯರ್ಸು, 10 ವರ್ಷದ ಮೇಲ್ಪಟ್ಟು ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಂಡಿರೋರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಕೌಟುಂಬಿಕ ಹಿನ್ನೆಲೆ, ಕೆಲವೊಬ್ಬರಿಗೆ ಮನೆಯಲ್ಲಿ ಆಲ್ರೆಡಿ ಕ್ಯಾನ್ಸರ್ ಇರೋರಿಗೆ, ಬ್ರೆಸ್ಟ್ ಕ್ಯಾನ್ಸರು ಅಥವಾ ಅಂಡಾಣು ಓರಿಯ ಕ್ಯಾನ್ಸರ್ ಇರೋರಿಗೆ ಇದರ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಮೇಲೆ ತುಂಬ ವಯಸ್ಸಾದ ಮೇಲೆ 35 ವರ್ಷ ಆದ ಮೇಲೆ ಫಸ್ಟ್ ಮಗು ಆಗಿರೋದು, ಅವ್ರಿಗೆ ಆವಾಗ ಎದೆ ಹಾಲು ಉಣಿಸಿರೋದು, ಅವ್ರಿಗೂ ಈ ರಿಸ್ಕು ಜಾಸ್ತಿ ಇರುತ್ತೆ.